शाश्वतं शान्तं व्योमातीतनिरञ्जनं नादबिन्दुकलातीतं तस्मै श्रीगुरुवे नमः. ಶ್ರೀ ಗುರುಮಲ್ಲೇಶ್ವರ ದಾಸೋಹ ದೀಕ್ಷದ ಮಠದ ಉದ್ಘಾಟನಾ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ದಯಪಾಲಿಸತಕ್ಕಂಥ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಪಾದಾರವಿಂದದಲ್ಲಿ ಕೊಡಮಟ್ಟು, ಹಾಗೆ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಸಮ್ಮುಖವನ್ನು ಅನುಗ್ರಹಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಸಿದ್ಧಲಿಂಗ ಮಹಾಸ್ವಾಮಿಗಳವರು, ಅವರ ಕರಕಮಲ ಸಂಜಾತರಾದಂಥ ನಿರಂಜನ ಪ್ರಣಮ ಸ್ವರೂಪಿಗಳಾದ ಶಿವಸಿದ್ದೇಶ್ವರ ಮಹಾಸ್ವಾಮಿಗಳಲ್ಲೂ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಹಾಗೆ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿರತಕ್ಕಂಥ ಅಡವಿ ಮಠದ ಪೂಜ್ಯರಲ್ಲಿ ಹಾಗೂ ಅರವೆ ಮಠದ ಪೂಜ್ಯರಲ್ಲಿ ಹಾಗೂ ಎಲ್ಲ ಪೂಜ್ಯ ಮಠಾಧೀಶರಲ್ಲಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಈಗಾಗಲೇ ಈ ಒಂದು ಕಾರ್ಯಕ್ರಮ ಬಗ್ಗೆ ಸದಾಶಿವಮೂರ್ತಿಯವರು ಹಾಗೂ ನಂದೀಶ್ ಹಂಚಿಯವರು ಸಾಕಷ್ಟು ವಿಚಾರಗಳನ್ನು ಗುರುಮಲ್ಲೇಶ್ವರ ಬಗ್ಗೆ ಮತ್ತು ಎಲ್ಲ ದಾರ್ಶನಿಕರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಈ ಒಂದು ಮಠದ ಕಾರ್ಯಕ್ರಮವನ್ನು ಕಟ್ಟಡವನ್ನು ಈಗ ತಾನೇ ಎಲ್ಲ ಮಹಾದೇವ ಪ್ರಸಾದರವರು ಎಲ್ಲ ಮಾಡಿಸಿದ್ದಾರೆ ಮತ್ತು ಅದನ್ನು ಗ್ರಾಮಸ್ಥರು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಕೈ ಜೋಡಿಸಿ ಅವರಿಗೆ ಒಂದು ಶ್ರಮಕ್ಕೆ ಒಂದು ಪ್ರೋತ್ಸಾಹವನ್ನು ನೀಡಿದ್ದಾರೆ. ಮತ್ತು ಈ ಒಂದು ಗ್ರಾಮದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸೇರಿ ಜನಸಾಮಾನ್ಯರೆಲ್ಲರೂ ಸೇರಿ ಈ ಒಂದು ಮಹತ್ ಕಾರ್ಯವನ್ನು ಮಾಡ್ತಾ ಇರೋದು ಪೂಜ್ಯ ಎಲ್ಲ ಜಗದ್ಗುರುಗಳನ್ನು ಮತ್ತು ಎಲ್ಲ ಪೂಜ್ಯರನ್ನು ಕರೆಸಿ ಇಷ್ಟೊಂದು ವೈಭವೋಪೇತವಾಗಿ ಮಾಡ್ತಾ ಇರೋದು ಮಹಾದೇವ ಪ್ರಸಾದರವರ ಮನಸ್ಸಿನ ಪರಿಸ್ಥಿತಿ. ಅವರು ಏನು ಮನಸ್ಸಿನಲ್ಲಿ ನಿರೀಕ್ಷಣೆ ಮಾಡಿದರೋ ಅದಕ್ಕಿಂತ ಉನ್ನತವಾಗಿ ಗುರುಮಲ್ಲೇಶ್ವರರು ಎಲ್ಲರೂ ಕೂಡ ಪೂಜ್ಯರ ಒಂದು ಆಶೀರ್ವಾದದಿಂದ ಭಾಳ ಚೆನ್ನಾಗಿ ಕಾರ್ಯಕ್ರಮ ನೆರವೇರಿದೆ. ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ, ಕೊಟ್ಟು ನಾ ಕೆಟ್ಟ ಎನಬೇಡ ಅದು ಮುಂದೆ ಕಟ್ಟಿಟ್ಟ ಬುದ್ಧಿ ಕಾಣೆಯ ಸರ್ವಜ್ಞೆ ಅಂತೇಳಿ, ಏನು ನಾವು ಸಂಪಾದನೆ ಮಾಡ್ತೀವಿ ಅದನ್ನು ನಾವು ಇನ್ನೊಬ್ಬರಿಗೆ ಕೊಟ್ಟಾಗ ಅದು ಉಳಿಯೋದಿಲ್ಲ. ಅದರ ಒಂದು ಇಂಥ ಒಂದು ಒಳ್ಳೆಯ ಕಾರ್ಯವನ್ನು ಉಪಯೋಗ ಆಗುವಂಥ ಕಾರ್ಯವನ್ನು ಮತ್ತು ಒಂದು ಗುರುಗಳ ಒಂದು ಸ್ಮರಣೆಯನ್ನು ಮಾಡುವಂಥ ಒಂದು ಪುಣ್ಯ ಕ್ಷೇತ್ರವನ್ನು ಮಾಡಿ ಈ ಒಂದು ಪುಣ್ಯ ಕಾರ್ಯವನ್ನು ಮಾಡಿದ್ದಾರೆ. ಈಗೆಲ್ಲ ಪೂಜ್ಯರ ಆಶೀರ್ವಾದದಂತೆ ಮಹಾದೇವ ಪ್ರಸಾದ್ ಅವರು ಇನ್ನೂ ಹೆಚ್ಚಿನ ಒಳ್ಳೆಯ ಕೆಲಸಗಳನ್ನು ಮಾಡಲಿ ಮತ್ತು ಸಾಮಾಜಿಕವಾಗಿ ಎಲ್ಲ ಕೆಲಸಗಳು ನೆರವೇರಲಿ, ಅವರ ಮನಸ್ಸಿನಲ್ಲಿ ಏನಿದೆ ಅದೆಲ್ಲ ಗುರುಮಲ್ಲೇಶ್ವರ ನಡೆಸ್ಕೊಳ್ಳಿ ಅಂತ ಆಶಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಬಂದಿರತಕ್ಕಂಥ ಎಲ್ಲ ಭಕ್ತ ಮಹಾಶಯರು ತಾಯಂದಿರು ಎಲ್ಲರಿಗೂ ಕೂಡ ಬಸವಾದಿ ಶರಣರ ಆಶೀರ್ವಾದ ಕೃಪೆ ಇರಲಿ ಅಂತೇಳಿ ಇನ್ನೊಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಈ ಧಾರ್ಮಿಕ ಸಭೆಯ ಅಧ್ಯಕ್ಷ ಬೆಳದಿಂಗಳೊಳಗೆ ಬೆಳಗುವ ಬೆಳ್ಳಿ ಬೆಟ್ಟವು ನೀವು, ಸ್ಫಟಿಕದ ಘಟದೊಳಗೆ ಹೊಳೆಯುವ ದಿವ್ಯ ದೀಪವು ನೀವು. ನಿಮ್ಮ ಒಳಗು ಬೆಳಗು ನಿಮ್ಮ ಹೊರಗು ಬೆಳಗು, ಮುಟ್ಟುವಡೆ ಕೈಗೆ ಸಿಲುಕದು ಚಿಂತಿಸಿದೊಡೆ ಮನಕ್ಕೆ ನಿಲುಕದು. ಆ ನಿಮ್ಮ ಘನ ಶ್ರೀ ನಿಲುವು ನೋಡ ಶಿವಗುರು ಶ್ರೀ ಶಿವಕುಮಾರ ಪ್ರಭುವೆ. ಬಸವಾದಿ ಪ್ರಮಥರನ್ನ ಸಿದ್ಧಗಂಗಾ ಗುರುಪರಂಪರೆಯನ್ನ ಭಕ್ತಿಯಿಂದ ಸ್ಮರಿಸಿಕೊಳ್ಳುತ್ತಾ, ಪ್ರಾತಸ್ಮರಣೀಯರು ಮಹಾಲಿಂಗದೊಳಗಾದ ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಮಹಾಶಿವಯೋಗಿಗಳವರ ಸರ್ವಾಂಗ ಲಿಂಗ ಚೇತನವನ್ನು ನೆನೆದು ಈ ಭಾಗದ ಪ್ರಾತಸ್ಮರಣೀಯರಾಗಿರುವಂತಹ ಪೂಜ್ಯ ಗುರುಮಲ್ಲೇಶ್ವರನ್ನು ಸಹ ಈ ಸಂದರ್ಭದಲ್ಲಿ ನೆನೆದು ಎನ್ನ ಪೂಜ್ಯ ಗುರುದೇವರ ಪಾದಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ, ಶ್ರೀ ಗುರುಮಲ್ಲೇಶ್ವರ ದಾಸೋಹ ಮಠದ ನೂತನ ಕಟ್ಟಡದ ಉದ್ಘಾಟನೆ ಹಾಗೂ ಧಾರ್ಮಿಕ ಸಮಾರಂಭದ ಪವಿತ್ರ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ
ನಮ್ಮೆಲ್ಲರಿಗೂ ಮಾರ್ಗದರ್ಶನ ನೀಡುತ್ತಿರುವಂಥ ಸುತ್ತೂರು ವೀರಸಿಂಹಾಸನ ಮಹಾಸಂಸ್ಥಾನ ಮಠದ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರಲ್ಲಿ ಅನಂತ ಭಕ್ತಿಪೂರ್ವಕ ಸಾಷ್ಟಾಂಗ ಪ್ರಣಾಮಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಿ, ಈ ಕಾರ್ಯಕ್ರಮದ ದಿವ್ಯ ಅಧ್ಯಕ್ಷತೆಯನ್ನು ವಹಿಸಿರುವಂಥ ದೇವನೂರು ಗುರುಮಲ್ಲೇಶ್ವರ ತ್ರಿವಿಧ ದಾಸೋಹ ಮಹಾಸಂಸ್ಥಾನ ಮಠದ ಪರಮ ಪೂಜ್ಯ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಮಹಾಂತ ಸ್ವಾಮಿಗಳವರಲ್ಲೂ ಭಕ್ತಿ ಶರಣು ಸಮರ್ಪಣೆಯನ್ನು ಸಮರ್ಪಿಸಿ, ಇದೇ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪೂಜ್ಯರ ಅಂತರಾತ್ಮಗಳಿಗೆ ಶರಣಾರ್ಥಿಗಳನ್ನು ಸಮರ್ಪಿಸಿ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಈ ಭಾಗದ ಸಜ್ಜನ ರಾಜಕಾರಣಿಗಳಾಗಿರುವಂಥ ಶ್ರೀಯುತ CS ನಿರಂಜನ್ ಕುಮಾರ್ ಅವರೇ, ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಮಹಾದಾಸೋಹಿ ಆಗಿರುವಂತಹ ಶ್ರೀಯುತ ಮಹಾದೇವ್ ಪ್ರಸಾದ್ ರವರೇ, ಸುದೀರ್ಘವಾಗಿ ಶರಣರ ಸಂದೇಶವನ್ನ, ಅವರ ಮಾರ್ಗವನ್ನು ನಮಗೆ ಉಣಬಡಿಸಿದಂತಹ ವಿಶ್ರಾಂತ ಪ್ರಾಧ್ಯಾಪಕರಾಗಿರುವಂತಹ DS ಸದಾಶಿವಮೂರ್ತಿಯವರೇ, ಅದರ ಜೊತೆಗೆ ಗುರುಮಲ್ಲೇಶ್ವರರ ಒಂದು ಪರಂಪರೆ ಮತ್ತು ಮಠಗಳ ಮುಖ್ಯ ಪಾತ್ರಗಳ ಬಗ್ಗೆ ತಮ್ಮದೇ ಆಗಿರ್ತಕ್ಕಂಥ ವಿಚಾರಗಳನ್ನು ವಿಶ್ಲೇಷಣಾತ್ಮಕವಾಗಿ ನಮಗೆ ಉಣಬಡಿಸಿದಂತಹ ಡಾಕ್ಟರ್ MN ನಂದೀಶ್ ಹಂಜೆ ಅವರೇ, ಈ ಭಾಗದಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ಭಕ್ತಿಯ ಹೃದಯ ಕಮಲವನ್ನು ಹೊಂದಿರುವಂತಹ ಎಲ್ಲ ಭಕ್ತ ಸಾಗರವೇ, ಮಾತೆಯರೇ ಮತ್ತು ಮಕ್ಕಳೇ, ಈಗಾಗಲೇ ನಾವು ಹೇಳ್ದಂಗೆ ಒಂದು ಪವಿತ್ರವಾಗಿರುವಂಥ ಒಂದು ಸಮಾರಂಭದಲ್ಲಿ ಅನೇಕ ಉಪಸ್ಥಿತರು ಮತ್ತು ವೇದಿಕೆ ಮುಂದೆ ಒಂದು ಭಕ್ತ ಗಣವೇ ನೆರೆದಿರುವಂತಹದು. ಈ ಸಂದರ್ಭದಲ್ಲಿ ನಮಗೆ ಒಂದು ವಿಚಾರವನ್ನು ನಾವೆಲ್ಲ ಅವಲೋಕಿಸಬೇಕಾಗಿರುವಂಥವರು. ಭಾರತಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ವೈಶಿಷ್ಟ್ಯತೆ ಇದೆ, ಅದು ನಮಗೆಲ್ಲ ಗೊತ್ತಿರುವಂಥ ಒಂದು ವಿಚಾರ. ಅದು ಪ್ರಪಂಚದ ಬೇರೆ ಬೇರೆ ರಾಷ್ಟ್ರಗಳು ಈ ಜಗತ್ತಿಗೆ ನೀಡಿದಂತಹ ಕೊಡುಗೆಗಿಂತ ಭಾರತ ಈ ಜಗತ್ತಿಗೆ ನೀಡಿರುವಂತಹ ಕೊಡುಗೆ ಇದೆಯಲ್ಲ, ಅದು ಒಂದು ವಿಶಿಷ್ಟವಾಗಿರುವಂತಹದ್ದು ಅಂತ ನಾವೆಲ್ಲ ಪರಿಗಣಿಸಬೇಕಾಗಿರುವಂತಹದ್ದು. ಯಾಕಂದ್ರೆ ಈ ನೆಲದಲ್ಲಿ ಯುಗ ಧರ್ಮಕ್ಕೆ ಅನುಗುಣವಾಗಿ ಅನೇಕ ಯುಗ ಪುರುಷರು ಜನ್ಮಿಸಿ ಒಂದು ಆಧ್ಯಾತ್ಮದ ಬೆಳಕನ್ನ ನೀಡುತ್ತಾ ಬಂದಿರುವಂತಹದ್ದೇ ಜಗತ್ತಿನ ಮುಂದೆ ಭಾರತ ವಿಶ್ವಮಾನ್ಯವಾಗಿರುವುದಕ್ಕೆ ಸಾಧ್ಯ ಆಗಿರುವಂತಹದ್ದು. ಅದೇ ರೀತಿ 12ನೇ ಶತಮಾನದಲ್ಲಿ ಒಂದು ಆಧ್ಯಾತ್ಮದ ಬೆಳಕೊಂದು ಈ ನಾಡಿನಲ್ಲಿ ಉದಯಿಸಿ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯ ಹೃದಯವನ್ನ ಬೆಳಗುವಂತ ಕೆಲಸವನ್ನ ಮಾಡ್ತು. ಆ ಬೆಳಕನ್ನ ನಾವೆಲ್ಲ ಬಸವ ಬೆಳಕು ಅಂತ ಕರೆದು ನಾವೆಲ್ಲ. ಈ ಬಸವ ಬೆಳಕು ಬರುವುದಕ್ಕಿಂತ ಮುಂಚೆ ನಮ್ಮಲ್ಲಿ ಒಂದು ಮನೋಧರ್ಮ ಇತ್ತು. ಏನು ಮನೋಧರ್ಮ ಅಂದ್ರೆ, ಆ ಬಸವ ಬೆಳಕು ಬರುವವರೆಗೂ ಯಾರು ದೇವರನ್ನ ನಂಬುವುದಿಲ್ಲವೋ ಅವರನ್ನ ನಾಸ್ತಿಕ ಅಂತ ಕರೀತಾ ಇದ್ರು, ದೇವರಲ್ಲಿ ಭಕ್ತಿ ಇಲ್ಲದವನು ಅಂತ ಕರೀತಾ ಇದ್ರು. ಬಸವ ಬೆಳಕು ಬಂದ ನಂತರದಲ್ಲಿ ಒಂದು ಹೊಸ ರೂಪವನ್ನ ತಾಳ್ತು, ಯಾರು ತನ್ನನ್ನು ತಾನು ನಂಬುವುದಿಲ್ಲವೋ ಅವನನ್ನ ನಾಸ್ತಿಕ ಅನ್ನುವುದಕ್ಕೆ ಕಾರಣ ಆಯಿತು. ಇದು ನಿಜವಾದಂತಹ ಬಸವ ಬೆಳಕಿನ ಒಂದು ಪ್ರಭೆ ಅಂತ ನಾವೆಲ್ಲ ಭಾವಿಸಬೇಕಾಗಿರುವಂತಹದ್ದು. ಎಲ್ಲರ ಮನಸ್ಸಿನಲ್ಲಿ ಒಂದು ಸಹಜವಾದಂತ ಒಂದು ಪ್ರಶ್ನೆ ಮೂಡುತ್ತೆ. ಏನು ಪ್ರಶ್ನೆ ಅಂತ ಅಂದ್ರೆ, ಒಂದು ವಿಶೇಷವಾಗಿರುವಂತಹದ್ದು, ಬಸವ ತತ್ವ ಬರುವುದಕ್ಕಿಂತ ಮುಂಚೆ ಈ ಜಗತ್ತಿನಲ್ಲಿ, ಈ ಭಾರತದಲ್ಲಿ ಯಾವುದೇ ತತ್ವ ಇರ್ಲಿಲ್ವಾ ಅಂತಕ್ಕಂಥ ಒಂದು ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಮೂಡುತ್ತೆ. ನೋಡಿ, ಬಸವ ತತ್ವ ಬರುವುದಕ್ಕಿಂತ ಮುಂಚೆ ಈ ಜಗತ್ತಿನಲ್ಲಿ ಅನೇಕ ತತ್ವಗಳಿದ್ದು, ನಮಗೆ ತತ್ವಗಳು ಹೊಸದದ್ದೇನನ್ನು ನಮಗೆ ನೀಡುವುದಿಲ್ಲ. ಆದ್ರೆ ಎಲ್ಲ ತತ್ವಗಳ ಆಶಯ ಒಂದೇ ಆಗಿರುವಂತಹದ್ದು. ಬಸವ ತತ್ವ ಬರುವುದಕ್ಕಿಂತ ಮುಂಚೆ ಇದ್ದಂತ ತತ್ವನು ಅದರ ಆಶಯ ಒಂದೇ ಆಗಿರುವಂತಹದ್ದು. ಆದರೆ ಬಸವ ತತ್ವ ಯಾಕೆ ವಿಶೇಷ ಆಯಿತು ಅಂತಂದ್ರೆ, ನಮ್ಮ ಜೀವನದ ಅಡೆತಡೆಗಳನ್ನ ನಿವಾರಿಸುವಲ್ಲಿ, ಆತ್ಮ ದರ್ಶನವನ್ನ ಮಾಡಿಸುವುದರಲ್ಲಿ ಆ ಬಸವ ತತ್ವ ತೋರಿದಂತಹ ಮಾರ್ಗ ಅದು ವಿಶಿಷ್ಟವಾಗಿರುವಂತಹದ್ದಾಗಿತ್ತು.
ಆಗಿದ್ದರಿಂದ ಬಸವ ತತ್ವ ಒಂದು ವಿಶೇಷ ತತ್ವ ಅಂತಾನೆ ನಾವೆಲ್ಲ ಭಾವಿಸ್ಬೇಕಾಗಿರ್ತಕ್ಕಂಥದ್ದು. 17ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಒಂದು ಹೊಸ ಮಾರ್ಗವನ್ನ ನಮ್ಗೆ ನೀಡ್ತಾ ಬಂದ್ರು. ಅದೇ ಶರಣ ಮಾರ್ಗ ಅಂತಕ್ಕಂಥದ್ದು. ಗೋರು ಚನ್ನಬಸಪ್ಪನವರು ಒಂದು ವಿಶೇಷವಾಗಿ ಶರಣ ಮಾರ್ಗಕ್ಕೆ ತಮ್ಮದೇ ಆಗಿರ್ತಕ್ಕಂಥ ವಿಚಾರವನ್ನ ನೀಡಿದ್ದಾರೆ. ಈ ಶರಣ ಮಾರ್ಗದ ಚಿಂತನ ಒಂದು ಅದ್ವಿತೀಯವಾಗಿರ್ತಕ್ಕಂಥ ಜೀವನ ಸಿದ್ಧಾಂತ ಅಂತ ಹೇಳಿದ್ದಾರೆ ಅವರು. ಧರ್ಮ ಗುರುಲಿಂಗ ಜಂಗಮವಾದರೂ ಕಾಯಕ ಮಾಡಿಯೇ ಪ್ರಸಾದವನ್ನ ಸ್ವೀಕರಿಸಬೇಕು ಎಂದಿರುವಂತಹ ಒಂದು ಕಾಯಕ ಧರ್ಮ, ಅದು ಬಸವ ಧರ್ಮ ಅಂತಕ್ಕಂಥದ್ದು. ದುಡಿದದ್ದನ್ನ ಗಳಿಸಿ ಅದನ್ನ ದಾಸೋಹವನ್ನಾಗಿ ಹಂಚಬೇಕು ಎಂದಿರುವಂತಹ ಒಂದು ದಾಸೋಹ ಧರ್ಮ, ಇದೇ ನಿಜವಾದಂತಹ ಬಸವ ಧರ್ಮ. ಲೋಕ ನೆಮ್ಮದಿಗೆ ಬೇಕಾಗಿರುವಂತಹ ಸತ್ಯ, ನಿಷ್ಠೆ, ಶ್ರದ್ಧೆ, ಶೀಲ, ಸಂಯಮ, ವಿನಯ, ವಿವೇಕಗಳಂತಹ ವಿಚಾರಧಾರೆಗಳನ್ನ ಸಾರಿದಂತಹ ಒಂದು ಜೀವನ ಧರ್ಮ, ಅದು ನಿಜವಾದಂತಹ ಧರ್ಮ, ಅದು ಬಸವ ಧರ್ಮ, ಬಸವ ತತ್ವ ಅಂತಕ್ಕಂಥದ್ದು ನಾವೆಲ್ಲ ಗಮನಿಸಬೇಕಾಗಿರುವಂತಹದ್ದು. ಈ ತತ್ವದಲ್ಲಿ ಹರಡಿದಂತಹ ಅನೇಕ ವಿಚಾರಧಾರೆಗಳು ಅಂದ್ರೆ ದಯವಿಲ್ಲದ ಧರ್ಮ ಅದಾವುದಯ್ಯ ಅಂತಕ್ಕಂಥದ್ದು, ಅನಾಚಾರವೇ ನರಕ ಅನ್ನುವಂತಹ ವಿಚಾರ, ಕರ್ತಾರನ ಪೂಜೆ ಎನ್ನುವಂತಹ ಒಂದು ವಿಶಿಷ್ಟವಾಗಿರುವಂತಹ ಚಿಂತನೆ, ಪರವಧುವನ್ನ ಮಹಾದೇವಿ ಅಂತ ಕರೆಯುವಂತಹ ಒಂದು ಚಿಂತನೆಯನ್ನ ಇಟ್ಕೊಂಡಂತಹ ಒಂದು ವಿಶೇಷವಾಗಿರುವಂತಹ ತತ್ವ ಇದು. ಇವನಾರವ ಎಂದೆನಿಸದೆ ನಮ್ಮವ ಎನ್ನುವಂತಹ ಒಂದು ವಿಶೇಷ ಹೃದಯ ವೈಶಾಲ್ಯವನ್ನ ತೋರಿದಂತಹ ಒಂದು ತತ್ವ ಇದು. ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂದಂತಹ ಒಂದು ಘನವಾದಂತ ಚಿಂತನೆಯನ್ನ ಉಳ್ಳಂತಹ ತತ್ವ ಯಾವುದಾದ್ರೂ ಇದ್ರೆ ಅದು ಬಸವ ತತ್ವ ಅಂತಕ್ಕಂಥದ್ದು. 21ನೇ ಶತಮಾನದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ. ಇವತ್ತು ವಿಜ್ಞಾನ ವಿಶಾಲವಾಗಿದೆ, ತತ್ವಗಳು ಅಗಾಧವಾಗಿ ಬೆಳೆದಿರ್ತಕ್ಕಂಥ ಒಂದು ಸಂದರ್ಭ ಇದು. ಇಂಥ ಸಂದರ್ಭದಲ್ಲಿ ಬಸವ ವಿಚಾರಧಾರೆಗಳಿಂದ ನಮ್ಗೇನು ಪ್ರಯೋಜನ ಅಂತಕ್ಕಂಥದ್ದು ನಮ್ಮ ಮನಸ್ಸಿನಲ್ಲಿ ಮೂಡ್ತಾ ಇದೆ. ಇವತ್ತು ಏನು ಪ್ರಯೋಜನ? ಬಸವ ತತ್ವವನ್ನ ನಾವು ಅನುಕರಣೆ ಮಾಡೋದ್ರಿಂದ ನಮ್ಮ ಮನುಷ್ಯ ವಿಶೇಷವಾಗಿ ಸಮುದ್ರದಲ್ಲಿ ಮೀನಿನಂತೆ ಈಜಬಲ್ಲಂತಹ ಒಂದು ತಂತ್ರಜ್ಞಾನವನ್ನ ಕಂಡುಕೊಂಡಿದ್ದಾನೆ. ಅಷ್ಟೇ ಅಲ್ಲ, ಸಮುದ್ರದ ಅಂತರಾಳದಲ್ಲಿ ಇವತ್ತು ವಾಸಿಸಲು ಸಹ ತನ್ನದೇ ಆಗಿರ್ತಕ್ಕಂಥ ರೂಪರೇಷೆಗಳನ್ನ ತಯಾರು ಮಾಡಿದ್ದಾನೆ. ಇವತ್ತು ವಿಶಿಷ್ಟವಾಗಿ ಚಂದ್ರಯಾನ, ಮಂಗಳಯಾನದಂತಹ ಅನೇಕ ಯಾನಗಳನ್ನ ಮಾಡಿ ಇವತ್ತು ಯಶಸ್ವಿಯಾಗಿದ್ದಾನೆ. ಇವನ್ನೆಲ್ಲ ಸಾಧಿಸಬಲ್ಲಂತಹ ಆಧುನಿಕ ಮಾನವನ ಮನಃಶಾಂತಿ ಇಲ್ಲದಂತಾಗಿದೆ. ಅದಕ್ಕೆ ಬಸವ ಧರ್ಮ ಬೇಕಾಗಿರುವಂತಹದ್ದು. ಮನುಷ್ಯನ ಮುಖ್ಯ ಉದ್ದೇಶ ಅಂದ್ರೆ ನಮ್ಮ ಜೀವ ವಿಚಾರವನ್ನ ಮಂಡನೆಯನ್ನ ಮಾಡ್ತಾರೆ. ಏನಕ್ಕೆ ಬೇಕು ಬಸವ ತತ್ವ ಅಂತಕ್ಕಂಥದ್ದು? ಅದ್ಭುತವಾಗಿರುವಂತಹ ಒಂದು ಸಾಲುಗಳನ್ನ ನೀವೆಲ್ಲ ಗಮನಿಸಬೇಕು. Neither social conferences which are annually held in these days in several parts of India nor Indian reformers can improve upon that program as to the essential ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಅಂದ್ರೆ ಇವತ್ತು ಭಾರತದಲ್ಲಿ ಬೇರೆ ಬೇರೆ ಭಾಗದಲ್ಲಿ ನಡೀತಾ ಇರ್ತಕ್ಕಂಥ ಇವತ್ತು ಸಾಮಾಜಿಕ ಸಮ್ಮೇಳನಗಳು ಶರಣರ ಕಾಲಕ್ಕಿಂತ ಮಿಗಿಲಾದದ್ದನ್ನ ನಾವೇನು ಸಂಪಾದನೆ ಮಾಡಕ್ಕೆ ಸಾಧ್ಯ ಆಗಿಲ್ಲ. ಇವತ್ತೂ ಸಹ ಅಷ್ಟರ ಮಟ್ಟಿಗೆ ಮಹತ್ತರವಾಗಿರುವಂತಹ ಸಾಧನೆಯನ್ನ ಮಾಡಿದಂತಹ ಯುಗ ಅದು ಶರಣ ಯುಗ. ಶತಮಾನ ಮುಂದುವರೆದು ಅವರು ಒಂದು ಮಾತನ್ನ ಹೇಳ್ತಾರೆ. ದ ಪ್ರೆಸೆಂಟ್ ಡೇ ಸೋಷಿಯಲ್ reformers in India is speaking the long way and seeking to enforce the mind of Basava ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಇವತ್ತು ಭಾರತದಲ್ಲಿ ಇಂದಿನ ಸಮಾಜ ಸುಧಾರಕರು ಮಾತನಾಡುವುದು ಬಸವಣ್ಣ ಭಾಷೆಯಲ್ಲದೆ ಬೇರೆ ಭಾಷೆಯಲ್ಲ ಅಂತಕ್ಕಂಥದ್ದು. ಅಷ್ಟರ ಮಟ್ಟಿಗೆ ಬಸವಣ್ಣನ ತತ್ವ ಇವತ್ತು 21ನೇ ಶತಮಾನಕ್ಕೂ ಅನಿವಾರ್ಯವಾಗಿ ಬೇಕಾಗಿರುವಂತಹದ್ದನ್ನ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು. ಅಂತಹ ಒಂದು ವಿಶೇಷತೆ ಎಲ್ಲಿದೆ ಅಂದ್ರೆ ಅದು ಬಸವ ತತ್ವದಲ್ಲಿ ಇರ್ತಕ್ಕಂಥದ್ದು. ಬಸವಣ್ಣ ಯಾಕೆ ನಮಗೆ ಹೃದಯಕ್ಕೆ ಇಷ್ಟು ಹತ್ತಿರವಾಗಿರ್ತಕ್ಕಂಥದ್ದು? ಬಸವಣ್ಣನಲ್ಲಿ ಅಂತಹ ವಿಶೇಷತೆಯನ್ನ ನಾವು ಏನ್ ಕಂಡಿದ್ದೀವಿ ಅಂತಕ್ಕಂಥದ್ದು. ಬಸವಣ್ಣನ ವಚನ ಸಾಲುಗಳನ್ನ ನಾವು ಗಮನಿಸಿದಾಗ ಆ ವಚನಗಳಲ್ಲಿ ಒಂದು ಶ್ರೇಷ್ಠ ಕವಿ ಪ್ರತಿಭೆಯನ್ನು ನಾವು ಗುರುತಿಸಬಹುದಾಗಿರ್ತಕ್ಕಂಥದ್ದು. ಬಸವಣ್ಣನಲ್ಲಿ ಒಬ್ಬ ಶುದ್ಧ ವಿಜ್ಞಾನಿಯ ಮನೋಧರ್ಮ ಇದೆ. ಆತನಲ್ಲಿ ಸಮಾಜ ಸುಧಾರಕನ ಒಂದು ಅಂತಃಕರಣವನ್ನ ನಾವು ನೋಡಬಹುದು. ದಿವ್ಯ ಜ್ಞಾನಿಯ ಭವಿಷ್ಯ ಪ್ರಜ್ಞೆ ಆತನಲ್ಲಿದೆ. ಬುದ್ಧನ ಲೋಕ ಕಾರುಣ್ಯವನ್ನ ನಾವು ಬಸವಣ್ಣನಲ್ಲಿ ನಾವು ಕಾಣಬಹುದು.
ಕ್ರಿಸ್ತನ ಸ್ವಲ್ಪ ಮಾನವ cross ಆಗಿ. ಪ್ರೇಮ ಬಸವಣ್ಣನವರಲ್ಲಿದೆ. ಸರ್, ಸ್ವಲ್ಪ cross, ಈ ಕಡೆ ಬನ್ನಿ ಸರ್. ಚಿಂತನೆ, ಗಾಂಧೀಜಿಯ ಸತ್ಯ ಶೋಧನೆ, ಇವೆಲ್ಲ ಅಂಶಗಳನ್ನು ಒಂಚೂರು ಹಿಂದೆ ಅಣ್ಣ. ವ್ಯಕ್ತಿಯಲ್ಲಿ ನೋಡಬಹುದು. ಆ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಬಸವಣ್ಣನವರು ಮಾತ್ರ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಇರ್ತಕ್ಕಂಥದ್ದು. ಬಸವಣ್ಣನಲ್ಲಿ ಒಂದು ವಿಶೇಷತೆಯನ್ನು ನಾವು ಕಾಣಬಹುದು. 3 ಗುಣಗಳಿದ್ದಾವೆ. ಬಹುಶಃ ಈ 3 ಗುಣಗಳನ್ನ ಒಬ್ಬ ವ್ಯಕ್ತಿಯಲ್ಲಿ ನಾವು ನೋಡಕ್ಕೆ ಸಾಧ್ಯ ಇಲ್ಲ. ಆ 3 ಗುಣಗಳನ್ನ ನಾವು ಎಲ್ಲಿ ನೋಡ್ಬೋದು ಅಂದ್ರೆ ಅದು ಬಸವಣ್ಣನವರಲ್ಲಿ ನೋಡ್ಬೋದು. ಏನು ಆ 3 ವಿಶೇಷ ಗುಣಗಳು ಅಂದ್ರೆ ಜೀವನ ಮೌಲ್ಯಗಳನ್ನ ವೈಯಕ್ತಿಕವಾಗಿ ಅಳವಡಿಸಿಕೊಂಡು ಬದುಕಿದ್ದನ್ನ ನಾವು ನೋಡ್ಬೋದು. ಬಸವಣ್ಣನವರ ನಡೆ ಶುದ್ಧ, ಅವರ ನುಡಿ ಶುದ್ಧ, ಅವರ ತನು ಶುದ್ಧ, ಅವರ ಭಾವ ಶುದ್ಧ, ಅವರ ಮನ ಶುದ್ಧವಾಗಿದ್ದಂಥದ್ದು. ಜೀವನ ಮೌಲ್ಯಗಳನ್ನ ತಮ್ಮ ಬದುಕಿನಲ್ಲಿ ಅಳವಡಿಸ್ಕೊಂಡ್ರು. ಎಷ್ಟೋ ಜನ ಅಳವಡಿಸ್ಕೊಳ್ತಾರೆ, ಆದ್ರೆ ಅದನ್ನ ಸಾಹಿತ್ಯಿಕವಾಗಿ ಬರೆದವರು ಕೆಲವರು. ಆದ್ರೆ ಬರೆದದ್ದನ್ನ ನಾವು ನೋಡೋದಾದ್ರೆ ಬಸವಣ್ಣನವರು ನೋಡ್ಬೋದು. ಅದು ವಚನ ಸಾಹಿತ್ಯವನ್ನ ರಚನೆ ಮಾಡುವುದು. ಜೀವನದಲ್ಲಿ ಏನು ಮೌಲ್ಯಗಳನ್ನ ಅಳವಡಿಸಿಕೊಂಡಿದ್ರು ಬಸವಣ್ಣ, ಆ ಎಲ್ಲ ಮೌಲ್ಯಗಳನ್ನ ಸಾಹಿತ್ಯಾತ್ಮಕವಾಗಿ ಬರೆಯುವುದಕ್ಕೆ ಪ್ರಾರಂಭ ಮಾಡಿದ್ರು. ಅದನ್ನ ವಚನ ಸಾಹಿತ್ಯ ಅಂತ ಕರೆದು. ಅಷ್ಟೇ ಅಲ್ಲ, ಆ ಬರೆದದ್ದನ್ನ ಸಾಮಾಜಿಕವಾಗಿ ಕಾರ್ಯಗೊಳಿಸಿದಂತಹ ಕೀರ್ತಿ ಬಸವಣ್ಣನವರಿಗೆ ಸಲ್ಲುತ್ತದೆ. ಜೀವನ ಮೌಲ್ಯಗಳನ್ನ ಅಳವಡಿಸಿಕೊಂಡು ಅದನ್ನ ಸಾಹಿತ್ಯಾತ್ಮಕವಾಗಿ ಬರೆದು ಅದನ್ನ ಸಮಾಜಕ್ಕೆ ಕೊಡುಗೆಯನ್ನ ನೀಡಿ ಅದನ್ನ ಪ್ರಯೋಗ ಮಾಡಿದಂತಹ ಏಕೈಕ ವ್ಯಕ್ತಿ ಅಂದ್ರೆ ಅದು ಬಸವಣ್ಣನವರು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವು ಮರೆಯುವಾಗಿಲ್ಲ. ಅದಕ್ಕೆ ಬಸವಣ್ಣನವರು ಅಣ್ಣ ಬಸವಣ್ಣನವರಾದ್ರು, ದಾಸೋಹಿಗಳಾದ್ರು, ಕಾಯಕ ಯೋಗಿಗಳಾದ್ರು, ಜಗಜ್ಯೋತಿಯಾದ್ರು ನಮ್ಗೆಲ್ಲರೂ. ಇಂತಹ ಬಸವಾದಿ ಶರಣರ ಪ್ರಮುಖ ಆಶಯವನ್ನ ಇಟ್ಕೊಂಡು ಬಂದಂತಹದ್ದು ನಮ್ಮ ನಾಡಿನ ಹೆಮ್ಮೆ ಅಂತಾನೆ ಹೇಳಬಹುದು. ಬಹುಶಃ 12ನೇ ಶತಮಾನದ ನಂತರದಲ್ಲಿ ಬಸವಣ್ಣನವರ ವಿಚಾರಧಾರೆಗಳನ್ನ ಕೊಂಡೊಯ್ದಂತ ಕೆಲಸ ಆಯಾಯ ಯುಗದಲ್ಲಿ ನೆಲೆಸಿದಂತಹ ಅನೇಕ ಮಹಾತ್ಮರಿಗೆ ಸಲ್ಲುತ್ತದೆ. ಅದು 14ನೇ ಶತಮಾನದಲ್ಲಿ, 15ನೇ ಶತಮಾನದಲ್ಲಿ ನಮ್ಮ ಮಹಾತ್ಮರಾದಂತಹ ಮಲೆ ಮಹದೇಶ್ವರರು ಈ ಭಾಗದಲ್ಲಿ ಜನರನ್ನ ಸಂಸ್ಕಾರಯುತವಾಗಿ ಶರಣ ತತ್ವವನ್ನ ಬಿತ್ತರಿಸುವಂತ ಕೆಲಸವನ್ನ ಮಾಡಿದ್ರು. ಹರದನಹಳ್ಳಿಯ ತೋಂಟದ ಸಿದ್ಧಲಿಂಗ ಯತಿಗಳು ಅದನ್ನ ಮತ್ತಷ್ಟು ಉತ್ಕೃಷ್ಟಗೊಳಿಸುವಂತ ಕೆಲಸವನ್ನ ಮಾಡಿದ್ರು. ನಂತರದಲ್ಲಿ ಈ ಭಾಗದಲ್ಲಿ ಒಂದು ಸಂಸ್ಕಾರ, ಶರಣರ ಚಿಂತನೆ ಆಳವಾಗಿ ಬೇರೂರುದಂತೆ ಮಾಡಿದವರು ಯಾರು ಅಂದ್ರೆ ಅದು ಗುರುಮಲ್ಲೇಶ್ವರರು ಅಂತಕ್ಕಂಥದ್ದು. ಗುರುಮಲ್ಲೇಶ್ವರರು ಹೇಗಿದ್ರಪ್ಪ ಅಂತಂದ್ರೆ ಎಲ್ಲಿದ್ದಾರೆ ಅಂತ ನಾವು ಕೇಳಬೇಕೀಗ. ನಾವು ಅನ್ಕೊಂಡಿದೀವಿ ಗುರುಮಲ್ಲೇಶ್ವರರು ದೇವನೂರಿನಲ್ಲಿ ಇದ್ದಾರೆ ಅಂತ ನಾವು ಭಾವಿಸಿದೀವಿ. ಇವತ್ತು ಗುರುಮಲ್ಲೇಶ್ವರರು ದೇವನೂರಿನಲ್ಲಿ ಇಲ್ಲ. ಅವರು ಇದೇನು ಪೂಜ್ಯರು ಈ ತರ ಅಪ್ಪಣೆ ಕೊಡ್ತಾ ಇದ್ದಾರೆ, ಅವರ ಕರ್ತೃ ಗದ್ದಿಗೆ ಇರೋದು ದೇವನೂರಲ್ಲಿ, ಅವರು ಅಲ್ಲಿ ಇಲ್ಲ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಅಂತ. ಹೀಗೆ ಒಬ್ಬ ರಾಜ, ಒಂದು ಪುಟ್ಟ ಕಥೆಯನ್ನ ನಿಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇದ್ದಾರೆ. ಒಬ್ಬ ರಾಜ ಇದ್ದ. ಒಬ್ಬ ರಾಜ ಒಂದು ದಿವಸ ಅವನಿಗೆ ಒಂದು ಆಸೆ ಹುಟ್ಟಿತು. ಏನು ಆಸೆ ಅಂತಂದ್ರೆ ಭಗವಂತನಿಗೆ ನಾನು ಭವ್ಯವಾಗಿರ್ತಕ್ಕಂಥ ಒಂದು ಮಂದಿರವನ್ನ ನಿರ್ಮಾಣ ಮಾಡಬೇಕು ಅಂತ. ಅದಕ್ಕೆ ದೇಶದಲ್ಲಿರ್ತಕ್ಕಂಥ ಎಲ್ಲ ಪ್ರಮುಖ ವಾಸ್ತುಶಿಲ್ಪಿಗಳನ್ನ ಕರೆಸಿ, ಅನೇಕ ಶಿಲ್ಪಕಾರರನ್ನ ಕರೆಸಿ ತನ್ನ ಮಹದಾಸೆಯನ್ನ ಅವರ ಮುಂದೆ ವ್ಯಕ್ತಪಡಿಸಿದ. ಭಗವಂತನಿಗೆ ಒಂದು ಭವ್ಯವಾಗಿರ್ತಕ್ಕಂಥ ಭವ್ಯ ಮಂದಿರವನ್ನ ನಾನು ನಿರ್ಮಾಣ ಮಾಡಬೇಕು, ಅದಕ್ಕೆ ನಿಮ್ ಸಹಕಾರ ಬೇಕು ಅಂದಾಗ ಆ ಎಲ್ಲ ಶಿಲ್ಪಿಗಳು ಸಹಕಾರದಿಂದ ಒಂದು ಸುಮಾರು ವರ್ಷಗಳಾದ ನಂತರ ಒಂದು ಭವ್ಯವಾಗಿರ್ತಕ್ಕಂಥ ಮಂದಿರ ನಿರ್ಮಾಣ ಆಯಿತು. ಆ ಮಂದಿರವನ್ನ ಲೋಕಾರ್ಪಣೆ ಮಾಡಬೇಕು ಅಂತ ಅನೇಕ ವಿದ್ವಾಂಸರನ್ನ, ಪಂಡಿತರನ್ನ, ಪುರೋಹಿತ ವರ್ಗದವರನ್ನ, ಪ್ರಮುಖ ಗಣ್ಯ ವ್ಯಕ್ತಿಗಳನ್ನ ಆಹ್ವಾನ ನೀಡಿ ಅತ್ಯಂತ ವಿಜೃಂಭಣೆಯಿಂದ, ಸಂಭ್ರಮದಿಂದ ಆ ಮಂದಿರವನ್ನ ಲೋಕಾರ್ಪಣೆ ಮಾಡಿದ. ರಾಜನ ಮನಸ್ಸಿನಲ್ಲಿ ಒಂದು ಧನ್ಯತಾ ಭಾವ. ನಾನು ಇವತ್ತು ಭಗವಂತನನ್ನು ನನ್ನ ಮಂದಿರದಲ್ಲಿ ನೆಲೆಸುವಂತೆ ಮಾಡಿದ್ದೀನಿ ಅಂತಕ್ಕಂಥ ಒಂದು ಧನ್ಯತಾ ಭಾವ ಆತನ ಮನಸ್ಸಿನಲ್ಲಿ. ಇಂತಹ ಆಸೆಯನ್ನ, ಒಂದು ಸಂತೋಷವನ್ನ, ಆನಂದವನ್ನ, ನೆಮ್ಮದಿಯಿಂದ ಇಟ್ಕೊಂಡು ರಾತ್ರಿ ಮಲಗ್ದ. ಕನಸಿನಲ್ಲಿ ಭಗವಂತನ ದರ್ಶನ ಆಯಿತು. ಆಗ ಭಗವಂತನನ್ನ ಕೇಳ್ತಾನೆ ಆತ, ಅಯ್ಯ ನಿನ್ಗೋಸ್ಕರ ಒಂದು ಮಂದಿರವನ್ನ, ಭವ್ಯ ಮಂದಿರವನ್ನ ಕಟ್ಟಿಸಿದ್ದೀನಿ, ಅತ್ಯಂತ ವಿಜೃಂಭಣೆಯಿಂದ ಅದನ್ನ ನಾನು ಲೋಕಾರ್ಪಣೆಯನ್ನಗೊಳಿಸಿದ್ದೀನಿ, ಹೇಗಿದೆ, ಚೆನ್ನಾಗಿದ್ಯಾ ಮಂದಿರ ಅಂತ ಕೇಳಿದಾಗ ಭಗವಂತ ಎಲ್ಲಿದೆ ಆ ಮಂದಿರ ಅಂತ ಕೇಳ್ಬಿಟ್ಟ. ಆ ಭಕ್ತನಿಗೆ ಬಹಳ ದುಃಖ ಆಯಿತು. ಅಷ್ಟೆಲ್ಲ ನಾನು ಖರ್ಚು ಮಾಡಿ, ಅಷ್ಟೆಲ್ಲ ನಾನು ವೆಚ್ಚ ಮಾಡಿದ್ದೀನಿ, ವಜ್ರ ವೈಡೂರ್ಯಗಳಿಂದ ಅದನ್ನು ಅಲಂಕರಿಸಿದ್ದೀನಿ, ನಾನು
ಇದು ನೋಡಿದ್ರೆ ಭಗವಂತನ ಆ ಮಂದಿರ ಎಲ್ಲಿದೆ ಅಂತ ಕೇಳ್ಬಿಟ್ಟ, ಎಷ್ಟು ದುಃಖ ಆಗಿರ್ಬೇಕು ಆ ರಾಜನಿಗೆ. ಆಗ ಕುತೂಹಲದಿಂದ, ಹೋಗ್ಲಿ ನನ್ನ ಮಂದಿರಕ್ಕೇನು ನೀನು ಬರ್ಲಿಲ್ಲ, ಎಲ್ಲಿ ಹೋಗಿದ್ದೆ ನೀನು ಅಂತ ಕೇಳಿದ. ಸ್ವಲ್ಪ ಕೋಪನೂ ಇತ್ತು ಆ ರಾಜನಿಗೆ. ಭಗವಂತ ಹೇಳ್ತಾರೆ, ನೋಡು, ನೀನು ಭವ್ಯ ಮಂದಿರ ಕಟ್ಸಿ ಅಲ್ಲಿ ನನ್ನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿ ನೀನು ಎಷ್ಟೆಲ್ಲ ಕಾರ್ಯಕ್ರಮ ಮಾಡೋ ಮುಂಚೆನೆ ಏನಾಗಿತ್ತು ಅಂದ್ರೆ, ಗುಡಿಸ್ನಲ್ಲಿ ಒಬ್ಬ ಭಕ್ತ ನನಗೋಸ್ಕರ ಒಂದು ಭವ್ಯ ಮಂದಿರವನ್ನ ನಿರ್ಮಾಣ ಮಾಡಿದ್ದ ಅಂತ. ಆಶ್ಚರ್ಯ, ನಾನು ರಾಜ, ಆ ಒಬ್ಬ ಬಡಪಾಯಿ ಭಕ್ತ ಅಷ್ಟೊಂದು ದೊಡ್ಡ ಮಂದಿರವನ್ನ ನಿರ್ಮಾಣ ಮಾಡಿದ್ದ, ಎಲ್ಲಿದೆ ಅಂತ ಕೇಳ್ದ. ಅದಕ್ಕೆ ಭಗವಂತ ಹೇಳ್ತಾನೆ, ಆ ಭಕ್ತನ ಹೃದಯದಲ್ಲಿದೆ ನನ್ನ ದೇವಾಲಯ, ನಾನು ಅಲ್ಲಿದ್ದೆ ಅಂತ ಹೇಳ್ತಾನೆ. ಇವತ್ತು ಗುರುಮಲ್ಲೇಶ್ವರರು ಎಲ್ಲಿದ್ದಾರೆ ಅಂದ್ರೆ ನಿಮ್ಮಂತ ಭಕ್ತರ ಅಂತರಂಗದಲ್ಲಿ ಇರುವಂತಹದ್ದು. ನಿಜವಾಗ್ಲೂ ಗುರುಮಲ್ಲೇಶ್ವರ ನಾವೆಲ್ಲವೂ ಹುಡಿಕೊಂಡು ಹೋಗ್ಬೇಕಾದಂತ ಅವಶ್ಯಕತೆ ಇಲ್ಲ. ಎಲ್ಲಿದ್ದಾರೆ ಅಂದ್ರೆ ನಿಮ್ಮೆಲ್ಲರ ಭಕ್ತದ ಹೃದಯ ಕಮ್ಮರದಲ್ಲಿ ಇರ್ತಕ್ಕಂಥದ್ದು. ಒಬ್ಬ ಭಕ್ತ ಏನ್ ಮಾಡ್ದ, ಒಂದು ಹೂವಿನ ಮೊಗ್ಗನ್ನ ಅಳಿಸ್ಬೇಕು ಅಂತ ಒಂದು ಸುವರ್ಣದ ಪಾತ್ರೆಯಲ್ಲಿಟ್ಟ. ಸುವರ್ಣದ ಪಾತ್ರೆಯಲ್ಲಿಟ್ಟು ಅದಕ್ಕೆ ಪೂಜೆಯನ್ನ ಮಾಡ್ದ, ಮೊಗ್ಗನ್ನ ಅಳಿಸ್ಬೇಕು ಅಂತ. ಅದಕ್ಕೆ ಅರ್ಚನೆಯನ್ನ ಮಾಡ್ದ, ಜಪ ತಪವನ್ನ ಮಾಡ್ದ, ಮೊಗ್ಗು ಅರಳಲೇ ಇಲ್ಲ. ಬಹಳ ದುಃಖ ಆಯ್ತು ಅವನಿಗೆ. ಇವನ ದುಃಖವನ್ನ ನೋಡಿ ಮೊಗ್ಗು ಹೇಳ್ತಂತೆ, ಅಯ್ಯ ಓ ಭಕ್ತ, ಯಾಕೆ ಇಷ್ಟೊಂದು ನೀನು ಇಷ್ಟೆಲ್ಲ ಶ್ರಮವನ್ನ ವಹಿಸ್ತಾ ಇದ್ಯಾ? ನೀನು 1000 ವರ್ಷಗಳ ಕಾಲ ಜಪ ಮಾಡಿದ್ರು ನಾನು ಅರಳೋದಿಲ್ಲ. ನಾನು ಅರಳೋದು ಯಾವಾಗ ಅಂದ್ರೆ ನನ್ನ ದಿನದ ಒಡೆಯನಾದಂತಹ ಸೂರ್ಯನ ಪವಿತ್ರದ ಸಾನ್ನಿಧ್ಯದಲ್ಲಿ ಅಂತ. ಇವತ್ತೇನಾದ್ರೂ ನಿಮ್ಮ ಹೃದಯ ಕಮಲ ಅರಳಬೇಕು ಅಂತಂದ್ರೆ ಅದು ಯಾರಿಂದ ಸಾಧ್ಯ ಅಂದ್ರೆ ಅದು ಗುರುಮಲ್ಲೇಶ್ವರರ ಒಂದು ಜ್ಞಾನ ಭಾಸ್ಕರನಿಂದ ಮಾತ್ರ ಸಾಧ್ಯ ಆಗಿರುವಂತಹದ್ದು. ಅಷ್ಟು ಭಕ್ತಿ ನಿಮ್ಮ ಹೃದಯದಲ್ಲಿ ನಾವು ಕಾಣ್ತಾ ಇದ್ದೀವಿ. ಅಂತಹ ಭಕ್ತ ಹೃದಯ ಸಾಗರವೇ ಈ ಪ್ರದೇಶದಲ್ಲಿ ನೆರೆದಿರ್ತಕ್ಕಂಥದ್ದು. ನೆನ್ನೆ ಭೋಗಯ್ಯನ ಉಂಡಿಯಲ್ಲಿ ಒಂದು ಸಮಾರಂಭ ಆಯಿತು. ಆ ಸಮಾರಂಭದಲ್ಲೂ ಸಹ ಇಷ್ಟೇ ಪ್ರಮುಖವಾಗಿರುವಂತಹದ್ದು, ಇಷ್ಟೇ ಶ್ರದ್ಧಾ ಭಕ್ತಿಯಿಂದ, ವಿಶೇಷವಾಗಿ ಸಮಾರಂಭ ಮುಗಿಯುವವರೆಗೂ ಸಹ ಅಲ್ಲಿರ್ತಕ್ಕಂಥ ಭಕ್ತ ಸಾಗರವೇ ಇಲ್ಲಿ ನಿಂತಿತ್ತು. ವಿಶೇಷ ಅಂದ್ರೆ ಅದು ಯಾಕೆ ಅಂತಕ್ಕಂಥದ್ದು ನಮ್ಮ ಮನಸ್ಸಿನಲ್ಲಿ ಮೂಡ್ತಾ ಇದೆ ಅಂದ್ರೆ, ಆ ಭಕ್ತಿಯ ಸಾಗರ, ಆ ಭಕ್ತರ ಭಗವಂತನ ದಿವ್ಯ ದರ್ಶನ ನಾವು ಎಲ್ಲಿ ನೋಡ್ತಾ ಇದೀವಿ ಅಂದ್ರೆ ನಾವು ಮಠಮಾನ್ಯಗಳಲ್ಲಿ ನೋಡ್ತಾ ಇರ್ತಕ್ಕಂಥದ್ದು. ಇವತ್ತು ಮಠಗಳು ಏನಕ್ಕೆ ಬೇಕು ಅಂತಂದ್ರೆ ಅದರ ಅವಶ್ಯಕತೆ ಏನಿದೆ ಅಂತಕ್ಕಂಥದ್ದು ಪ್ರಮುಖ ಪ್ರಶ್ನೆ ಆಗಿರುವಂತದ್ದು. ಇವತ್ತು ಗುರುಮಲ್ಲೇಶ್ವರರು ಪ್ರಮುಖವಾಗಿ ಪ್ರಾರಂಭದಲ್ಲಿ 7 ಭಿಕ್ಷಕ ಮಠಗಳನ್ನ ಇಲ್ಲಿ ಪ್ರಾರಂಭ ಮಾಡುವಂತ ಪರಿಸ್ಥಿತಿ ಇದೆ. ಅವರು ಮಠ ಮಂದಿರಗಳನ್ನ ಏನಕ್ಕೆ ಸ್ಥಾಪನೆಯನ್ನ ಮಾಡಿದ್ರು? ಅವ್ರಿಗೆ ಗೊತ್ತಿತ್ತು ಒಂದು ಕಾಲದಲ್ಲಿ ನನ್ನ ನಂತರದಲ್ಲೂ ಸಹ ಈ ಭಕ್ತಿಯ ಬಾಂಧವ್ಯ ಮಠಗಳೊಂದಿಗೆ ಸಂಬಂಧ ಇರಬೇಕು ಅಂತಕ್ಕಂಥ ಒಂದು ಮಹದಾಶೆಯನ್ನ ಇಟ್ಕೊಂಡಿದ್ದಂಥವ್ರು. ಯಾರೋ ಒಬ್ಬ ಹಿಂಗೆ ಬಂದು ಒಬ್ಬರು ಗುರುಗಳನ್ನ ಕೇಳಿದ್ರಂತೆ, ಅಲ್ಲ ಸ್ವಾಮಿ, ನಮ್ಗೆ ನಿಮ್ಮಂಥವ್ರ ಅವಶ್ಯಕತೆ ಇದೆಯಾ ಅಂತಕ್ಕಂಥದ್ದು, ಮಠ ಮಾನ್ಯಗಳು ಧರ್ಮಗುರುಗಳ ಅವಶ್ಯಕತೆ ಇದೆಯಾ ಅಂತ. ಹೌದಪ್ಪ, ನಮ್ಮ ಅವಶ್ಯಕತೆ ತುಂಬಾ ಇದೆ ಅಂತಕ್ಕಂಥದ್ದು. ಯಾಕೆ ಬೇಕು ಸ್ವಾಮಿ ನಿಮ್ಮ ಅವಶ್ಯಕತೆ? ಇವತ್ತು ನಮ್ಗೆ ಸರ್ಕಾರಗಳಿದಾವೆ, ನಮ್ಗೆಲ್ಲ ಜೀವನ ಸೌಲಭ್ಯಕ್ಕೆ ಎಲ್ಲ ಅನುಕೂಲಗಳನ್ನ ಸರ್ಕಾರಗಳು ಮಾಡಿಕೊಡ್ತಾ ಇದಾವೆ, ನಮ್ಗೆ ಮಠಗಳ ಅವಶ್ಯಕತೆ ಏನಿದೆ ಅಂತ ಕೇಳಿದಂತೆ ಒಬ್ಬ. ಅದಕ್ಕೆ ಅವ್ರು ಹೇಳಿದ್ರಂತೆ, ಹೌದಪ್ಪ, ಸಮುದಾಯದ ಸೌಲಭ್ಯಗಳನ್ನೆಲ್ಲ ಸರ್ಕಾರ ಮಾಡಿಕೊಡುತ್ತೆ, ಆ ಸಮುದಾಯಕ್ಕೆ ಬೇಕಾಗಿರ್ತಕ್ಕಂಥ ಸಂಸ್ಕಾರವನ್ನ ಮಠಮಾನ್ಯಗಳು ನೀಡುತ್ತೆ, ಅದಕ್ಕೆ ಮಠಗಳು ಬೇಕು ಅಂತ ಹೇಳಿದ್ರು. ಆದ್ರೂ ಮನಸ್ಸು ಒಪ್ಲಿಲ್ವಂತೆ. ಅಲ್ಲ ಹೋಗ್ಲಿ, ಬೇಡ ಬಿಡಿ, ಈಗೆಲ್ಲ ರಸ್ತೆ ಸೇತುವೆಗಳನ್ನೆಲ್ಲ ಸರ್ಕಾರ ಮಾಡ್ತಾ ಇದೆ, ನಿಮ್ಮ ಅವಶ್ಯಕತೆಯನ್ನು ಬೇಡ ನಮ್ಗೆ ಅಂತ ಹೇಳಿದ್ರಂತೆ. ಅವ್ರು ಹೇಳಿದ್ರಂತೆ, ನೋಡಿ ಇವತ್ತು ರಸ್ತೆ ಸೇತುವೆಗಳನ್ನೆಲ್ಲ ಹಳ್ಳಿಗೂ ಇವತ್ತು ಸರ್ಕಾರಗಳು ಮಾಡ್ತವೆ. ಹಳ್ಳಿಗಳ ನಡುವೆ ಸೌಹಾರ್ದ ಸಂಸ್ಕಾರದ ಸೇತುವೆಯನ್ನ ನಿರ್ಮಾಣ ಮಾಡುವಂತವ್ರು ಯಾರು ಅಂದ್ರೆ ಅದು ಮಠಮಾನ್ಯಗಳು ಅಂತಕ್ಕಂಥದ್ದು. ಅದಕ್ಕೆ ಮಠಗಳು ಬೇಕಾಗಿರುವಂತದ್ದು. ಇವತ್ತು ಸರ್ಕಾರಗಳು ನಿಮ್ಗೆಲ್ಲ ಉದ್ಯೋಗಗಳನ್ನ ಕೊಡುತ್ತೆ ಇವತ್ತೆಲ್ಲ, ಆದ್ರೆ ಆ ಉದ್ಯೋಗದಲ್ಲಿ ಬದ್ಧತೆ, ಕಾಯಕ ನಿಷ್ಠೆಯನ್ನ ಯಾವ ಕೊಡುತ್ತೇವೆ ಅಂತಂದ್ರೆ ಅದು ಮಠಮಾನ್ಯಗಳು ಕೊಡ್ತಕ್ಕಂಥದ್ದು. ಅಂತಹ ಮಠಮಾನ್ಯಗಳನ್ನ ನಾವೆಲ್ಲಾದ್ರೂ ನೋಡೋದಾದ್ರೆ ಅದು ಮೈಸೂರು ಮತ್ತೆ ಚಾಮರಾಜದ ಭಾಗದಲ್ಲಿ ಬಹುಸಂಖ್ಯೆಯಲ್ಲಿ ನಾವು ನೋಡಬಹುದಂತದ್ದು. ಅಷ್ಟು ವಿಶಿಷ್ಟವಾಗಿರ್ತಕ್ಕಂಥ, ಅಷ್ಟು ಬಹುಸಂಖ್ಯೆಯಲ್ಲಿ ಮಠಮಾನ್ಯಗಳು ಇಲ್ಲಿ ಇರ್ತಕ್ಕಂಥದ್ದು. ವಿಶೇಷವಾಗಿ ಆ ಮಠಗಳ ಪಾತ್ರ ಬಹುಮುಖ್ಯವಾಗಿರುವಂತಹದ್ದು.
ಇಂತಹ ಒಂದು ದೂರದೃಷ್ಟಿಯನ್ನ ಇಟ್ಕೊಂಡು ಸಾಗರದಾಚೆಯಲ್ಲಿರ್ತಕ್ಕಂಥ ಒಬ್ಬ ಶ್ರೇಷ್ಠನಾಗಿರ್ತಕ್ಕಂಥ ಭಕ್ತನಾಗಿರ್ತಕ್ಕಂಥ ಹೆಸರಲ್ಲೇ ಇದೆ ಮಹಾದೇವ ಪ್ರಸಾದ ಅದು. ಒಂದು ನಿಮ್ಗೆಲ್ಲ ಒಂದು ಮಹಾ ದಾಸೋಹವನ್ನ ಮಾಡಿದರೆ, ದಾಸೋಹ ಏನು ಅಂದ್ರೆ ಇಲ್ಲೊಂದು ಭಿಕ್ಷದ ಮಠವನ್ನ ನಿಮ್ಗೆ ನೀಡುವುದರ ಮೂಲಕ ಒಂದು ದಾಸೋಹವನ್ನ ಮಾಡಿದಂಥವ್ರು. ಗುರುಮಲ್ಲೇಶ್ವರರು ಅಷ್ಟೇ ಶರಣ ಸಂಸ್ಕೃತಿಯಲ್ಲಿ ಅಚಲವಾಗಿರ್ತಕ್ಕಂಥ ನಂಬಿಕೆಯನ್ನ ಇಟ್ಕೊಂಡವರು. ಅವರು ಯಾವತ್ತೂ ಅಷ್ಟೇ ದಾನ ಸಂಸ್ಕೃತಿಯನ್ನ ಒಪ್ತಾ ಇರ್ಲಿಲ್ಲ. ಶರಣರು ದಾನ ಸಂಸ್ಕೃತಿಯನ್ನ ತಂದು ಅದನ್ನ ದಾಸೋಹ ಸಂಸ್ಕೃತಿಯನ್ನಾಗಿ ಮಾಡಿದಂಥವ್ರು. ಅಂದ್ರೆ ದಾಸೋಹ ಅಂದ್ರೆ ನಾನದು ನನ್ನದು ನನ್ನಿಂದ ಆಯ್ತು ಅಂತಕ್ಕಂಥ ಭಾವನೆ ಯಾರಲ್ಲೂ ಇರೋದಿಲ್ಲ. ಅಂತಹ ಮಹಾದಾಸೋಹಿಯನ್ನ ನಾವು ಇವತ್ತು ಮಹಾದೇವ ಪ್ರಸಾದ್ರವರಲ್ಲಿ ನಾವು ಕಾಣಬಹುದಾಗಿರ್ತಕ್ಕಂಥದ್ದು. ಹೆಚ್ಚು ಅವರ ಬಗ್ಗೆ ಹೇಳುವಂತ ಅವಶ್ಯಕತೆ ಇಲ್ಲ. ಈಗಾಗಲೇ ಪ್ರಾಸ್ತಾವಿಕವಾಗಿ ನುಡಿದಂತಹ ನಮ್ಮ ರಾಜಕಾರಣಿಗಳಾಗಿರ್ತಕ್ಕಂಥ ಪ್ರಮುಖ ಮುಖಂಡರಾಗಿರ್ತಕ್ಕಂಥ ನಿರಂಜನ್ ಮೂರ್ತಿಯವರು ಎಲ್ಲ ವಿಚಾರಗಳನ್ನ ಅವ್ರ ಬಗ್ಗೆ ನಿಮ್ಗೆ ಮುಂದೆ ಉಣಬಡಿಸುವಂತ ಕೆಲಸವನ್ನ ಮಾಡ್ತಾರೆ. ಒಂದು ಮಾತನ್ನ ಹೇಳ್ಬೋದು, ಇವತ್ತು ಮಕ್ಕಳಿಗೆ ಬೇಕಾಗಿರ್ತಕ್ಕಂಥದ್ದು ಸಂಸ್ಕಾರ. ಇಫ್ ಕ್ಯಾರೆಕ್ಟರ್ ಇಸ್ ಲಾಸ್ಟ್ ಎವ್ರಿಥಿಂಗ್ ಈಸ್ ಲಾಸ್ಟ್ ಅಂತ ಹೇಳ್ತಾರೆ. ಸಂಸ್ಕಾರವನ್ನ ಕಳ್ಕೊಂಡ್ರೆ ನಾವ್ ಎಲ್ಲವನ್ನ ಕಳ್ಕೊಂಡಂಗೆ ಅಂತ. ಸಾಗರದ ಆಚೆಗೂ ಹೋದಂತ ಈ ವ್ಯಕ್ತಿ ಇವತ್ತು ಸಂಸ್ಕಾರವನ್ನ ಇಟ್ಕೊಂಡು ತನ್ನ ಊರನ್ನ ನೆನಪಿಸ್ಕೊಂಡು ಇಲ್ಲೊಂದು ಪವಿತ್ರವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಮಾಡಿದ್ದಾರೆ. ಅದಕ್ಕೆ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ, ಕುಲಂ ಪವಿತ್ರಂ ಜನನೀಕೃತಾರ್ಥಂ ವಿಶ್ವಂಬರ ಪುಣ್ಯವತೀ ಚತೇನ ಅಂತಕ್ಕಂಥ ಮಾತು. ಇವತ್ತು ಅವ್ರು ಮಾಡಿರ್ತಕ್ಕಂಥ ಪುಣ್ಯದ ಕೆಲಸದಿಂದ ಅವರ ಎತ್ತನ ತಂದೆ ತಾಯಿಗಳು ಒತ್ತಂತ ಭೂಮಿ ಎಲ್ಲವೂ ಸಹ ಪವಿತ್ರವಾಗಿರ್ತಕ್ಕಂಥದ್ದು, ಕೃತಾರ್ಥಳಾಗಿರ್ತಕ್ಕಂಥದ್ದು ಅಂತ ಈ ಸಂದರ್ಭದಲ್ಲಿ ನಾನು ಭಾವಿಸ್ತಾ ಇನ್ನು ಹೆಚ್ಚು ಮಾತನಾಡುವಂತ ಅವಶ್ಯಕತೆ ಇಲ್ಲ. ಮಾತನಾಡಿದ್ರೆ ನಿಮ್ ಬಗ್ಗೆನೇ ಒಂದ್ 4 ಮಾತನಾಡ್ಬಿಟ್ಟು ನಾನು 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಇವತ್ತು ಚಾಮರಾಜನಗರ ಮತ್ತೆ ಮೈಸೂರು ಭಾಗದ ಜನತೆಯನ್ನ ನಾವೆಲ್ಲ ಸ್ಮರಣೆಯನ್ನ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು. ನಾನು ನಿನ್ನೆನೂ ಸಹ ಈ ಸಮಾರಂಭದಲ್ಲಿ ಒಂದು ಮಾತನ್ನ ಹೇಳಿದೆ. ಅಲ್ಲಮ್ಮ ಪ್ರಭುಗಳು ಒಂದ್ ಕಡೆ ಹೇಳ್ತಾರೆ, ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದೆತ್ತ ಸಂಬಂಧವಯ್ಯ ಅಂತ. ನಮ್ಮ ಚಾಮರಾಜನಗರ ಮತ್ತೆ ಮೈಸೂರು ಪ್ರಾಂತ್ಯದ ಭಕ್ತರಿಗೂ ಸಿದ್ಧಗಂಗಾ ಮಠದ ಭಕ್ತರಿಗೂ ಎತ್ತಣಿಂದ ಎತ್ತ ಸಂಬಂಧ ಅಂದ್ರೆ ಅದು ತಾಯಿ ಮತ್ತೆ ಮಗುವಿನ ಹೃದಯದ ಸಂಬಂಧ ಅಂತ ನಾನು ಭಾವಿಸಿದ್ದೀನಿ. ನಮ್ಮ ಪರಮ ಪೂಜ್ಯರ ಕಾಲದಿಂದಲೂ ಸಹ ನೀವು ಅವಿನಾಭಾವ ಸಂಬಂಧವನ್ನ ನಮ್ಮ ಮಠದ ಒಂದಿಗೆ ಏರ್ಪಡಿಸ್ಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ನಮಗೆ ಆನಂದವನ್ನ ಉಂಟು ಮಾಡ್ತಕ್ಕಂಥದ್ದು. ಅದ್ರ ಜೊತೆಗೆ ಈ ಸಮಾಜ ಇವತ್ತು ಸುತ್ತೂರು ಮಠ ಮತ್ತೆ ಸಿದ್ಧಗಂಗಾ ಮಠ ಇವೆರಡನ್ನ 2 ಕಣ್ಣುಗಳನ್ನಾಗಿ ನೋಡ್ತಾ ಇರತಕ್ಕಂಥದ್ದು ನಿಜಕ್ಕೂ ನಮಗೂ ಸಹ ಆನಂದವನ್ನ ಉಂಟು ಮಾಡ್ತಾ ಇದೆ. ಪೂಜ್ಯರು ಸಹ ಅವರ ಸ್ವಲ್ಪ ಆರೋಗ್ಯದ ವ್ಯತ್ಯಾಸ ಆದರೂ ಸಹ ನಿಮ್ಮ ಭಾಗದ ಭಕ್ತಿಗೆ, ಯಾಕಂದ್ರೆ ನಮ್ಮ ಶರಣರ ತತ್ವದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ನಾವು ಯಾವುದಕ್ಕೂ ಮಣಿತೀವೋ ಇಲ್ಲ ಗೊತ್ತಿಲ್ಲ, ನಿಮ್ಮ ಭಕ್ತಿಗಂತೂ ಮಣಿಲೇಬೇಕಾಗಿರುವಂತಹದ್ದು. ಅನಾರೋಗ್ಯದ ಸಂದರ್ಭ ಒಂದ್ ಸ್ವಲ್ಪ ವ್ಯತ್ಯಾಸ ಆಗಿದ್ರು ಸಹ ಅದನ್ನ ಲೆಕ್ಕಕ್ಕೆ ಇಟ್ಕೊಳ್ದೇನೆ ಮೊದಲನೇದಾಗಿ ಗುಂಡ್ಲುಪೇಟೆ ತಾಲೂಕಿಗೆ ನಿನ್ನೆ ಬೋಗೈನುಂಡಿಗೆ ದಯಮಾಡಿಸಿದ್ರು. ಇವತ್ತು 2ನೇ ಕಾರ್ಯಕ್ರಮ, ಅದು ಗುರುಮಲ್ಲೇಶ್ವರ ಮಠದಲ್ಲೇ 2ನೇ ಕಾರ್ಯಕ್ರಮ ಚೌಡಳ್ಳಿಗೆ ಬಂದಿದ್ದಾರೆ. ಈಗ ಆಶೀರ್ವಚನವನ್ನು ದಯಪಾಲಿಸಿದ್ದಾರೆ. ಅವರಿಗೆ ಎಲ್ಲ ಭಕ್ತ ಮಹಾಶಯರ ಪರವಾಗಿ ಗ್ರಾಮಸ್ಥರ ಪರವಾಗಿ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೀವಿ. ಗೌರವ ಸಮರ್ಪಣೆ ಭಕ್ತ ಮಂಡಳಿಯವರಿಂದ. ಗೋಷ್ಠಿಗೆ ಭಕ್ತಾದಿಗಳಿಂದ ಆರ್ಥಿಕ ಸಹಕಾರವನ್ನು ಕೋರಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರಿಂದ 23,260 ರೂಪಾಯಿಗಳು ಸಂಗ್ರಹ ಆಗಿದೆ. ಇದರಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಎಲ್ಲ ಭಕ್ತ ಮಹಾಶಯರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.